ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳಿಂದ ಪಿ ಯು ಕಾಲೇಜ್ ಲೆಕ್ಚರ್ ಸಂಬಂಧಪಟ್ಟಂತೆ ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೆ. ಯಾರ್ಯಾರು ಪಿ ಯು ಕಾಲೇಜ್ ಲೆಕ್ಚರ್ಗೆ ಸಂಬಂಧಪಟ್ಟು ಓದ್ಕೋತಾ ಇದ್ದೀರಿ ಮತ್ತು ಪಿ ಯು ಕಾಲೇಜ್ ಲೆಕ್ಚರ್ಗೆ ಅರ್ಜಿಯನ್ನು ಸಲ್ಲಿಸ್ತೀರಿ, ಕಂಪಲ್ಸರಿಯಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಮತ್ತು ಏನನ್ನು ಓದ್ಕೋಬೇಕು ಮತ್ತು ಹೇಗಿದೆ ಪಿ ಯು ಕಾಲೇಜ್ ಲೆಕ್ಚರ್ ಪ್ಯಾಟ್ರನ್ ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗಾಗಿ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಪಿ ಯು ಕಾಲೇಜ್ ಲೆಕ್ಚರ್ ಸಂಬಂಧಪಟ್ಟಂತಹ ಅಧಿಕೃತ ಆದೇಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅರ್ಹತೆ ಏನಿರಬೇಕು ಪಿ ಯು ಕಾಲೇಜ್ ಲೆಕ್ಚರ್ ಆಗಬೇಕು ಅಂದರೆ 1998 ಗೆಜೆಟನ್ನು ಹೊರಡಿಸಲಾಗಿದೆ. ಈ ಗೆಜೆಟ್ ಅನ್ವಯ ನಿಮಗೆ ತಿಳಿಸ್ತೀನಿ. ಗೆಜೆಟಲ್ಲಿ ನಿಮಗೆ ಯಾರ್ಯಾರು ಈ ಒಂದು ಕಮಿಟಿಲಿದ್ದರೂ ತೀರ್ಮಾನ ಮಾಡಿದ್ರೆಲ್ಲ ಅದನ್ನು ತಿಳಿಸಲಾಗಿದೆ. ಸಿಂಪಲ್ ಇದೆ, ಏನಿಲ್ಲ ಅಂದರೆ ಯಾರ್ಯಾರು ಏನನ್ನು ಓದಬೇಕು ಏನು ಇದು ಮಾಡಬೇಕು ಅಂದರೆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯದಲ್ಲಿ ಅಂದರೆ ಅಧಿಕೃತ ವಿಶ್ವವಿದ್ಯಾನಿಲಯಗಳಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿರಬೇಕು. ಮತ್ತು ಅಧಿಕೃತ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ UGC ಗೈಡ್ಲೈನ್ಸ್ ಹೊಂದಿರತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ನೀವು BEd ಪದವಿಯನ್ನು ಹೊಂದಿರಬೇಕು. ಇಷ್ಟನ್ನು ನೀವು ಹೊಂದಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅವತ್ತಿನ ಬೇಸಿಕ್ ಕಡಿಮೆ ಇತ್ತಿದ್ದು, ಇವತ್ತಿಗೆ ಅಪ್ಡೇಟ್ ಆಗಿದೆ. ಅದು ಇನ್ನೊಂದು PDF ಇದೆ, ತೋರಿಸ್ತೀನಿ ನಿಮಗೆ. ಇದು ಅವತ್ತಿನ ಕಾಲದಲ್ಲಿದ್ದಂತಹ 1998 ಒಂದು ಗೆಜೆಟ್. ಈ ಗೆಜೆಟ್ ಅನ್ವಯ ಏನಾಗಬೇಕು ಅಂತಂದರೆ ನೀವು MAಯನ್ನು ಮಾಡ್ಕೊಂಡಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ, ಯಾವ ವಿಷಯದಲ್ಲಿ ಏನು ಕೇಳ್ತಾರೆ ಅದಕ್ಕೆ ನೀವು ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡಿರಬೇಕು. ಮತ್ತು BEd ಪದವಿಯನ್ನು ಕಂಪಲ್ಸರಿಯಾಗಿ ಮಾಡಿರಬೇಕು. ಇಲ್ಲಿ ಯಾವುದೇ ರೀತಿ ಮಾರ್ಕ್ಸನ್ನಾಗಲಿ ಏನೇ ಆಗಲಿ ಈ ಒಂದು ಗೆಜೆಟಲ್ಲಿ ನೀಡಲಾಗಿಲ್ಲ. ನಿಮಗೆ ಈ ಥರ ಗೆಜೆಟ್ದೇನಾರು PDF ಬೇಕು ಅಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಲಿಂಕ್ ಆಗಿತ್ತು, ವಾಟ್ಸಪ್ಪಲ್ಲಿ ಹಾಯ್ ಅಂತ ಮಾಡಿದ್ರೆ ನಾನು ನಿಮಗೆ ಈ ಎಲ್ಲ ಗೆಜೆಟ್ಗಳನ್ನು ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಅನೇಕ ಹುದ್ದೆಗಳಿದೆ. ಇಲ್ಲಿ ಫಸ್ಟ್ ಡಿವಿಷನ್ನು, ಸ್ಟೆನೋಗ್ರಾಫರ್ ಎಲ್ಲ ಹುದ್ದೆಗಳಿಗೂ ಕೂಡ ಇಲ್ಲಿ ಇದನ್ನು ಮಾಡಿದ್ದಾರೆ. ಅಂದರೆ ಪಿ ಯು ಕಾಲೇಜ್ ಏನು ಸಂಸ್ಥೆಗಳು ಬರುತ್ತೆ ಪಿ ಯು ಕಾಲೇಜು, ಅದಕ್ಕೆ ಬೇಕಂತ ಎಲ್ಲವನ್ನು ಕೂಡ ಇಲ್ಲಿ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ತುಂಬ್ಕೋಬೇಕು, ಏನು ಅವತ್ತಿನಲ್ಲಿ ಏನು ಬೇಸಿಕ್ ಇತ್ತು ಎಲ್ಲವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಇದಾದಮೇಲೆ 2011 ಇದಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಲೆಕ್ಚರರ್ ಇನ್ ಕನ್ನಡ, ಇಲ್ಲಿ ನೋಡಿ ಇಲ್ಲಿ ಕ್ವಾಲಿಫಿಕೇಷನ್ ಹೇಳ್ತಾ ಇದ್ದಾರೆ. ಕನ್ನಡ ಓದಬೇಕು ಅಂದರೆ ಕನ್ನಡನೇ ಮಾಡಿರ್ಬೇಕಾ ಅಂತ ತುಂಬ ಜನ ಪ್ರಶ್ನೆಗಳನ್ನು ಕೇಳ್ತಾರೆ. ಇದ್ರ ಜೊತೆಗೆ ಕನ್ನಡ ಲ್ಯಾಂಗ್ವೇಜು, ಲಿಟ್ರೇಚರು, ಕನ್ನಡ ಜಾನಪದ, ಕನ್ನಡ ಸಾಹಿತ್ಯ, ಇನ್ನೂ ಸುಮಾರು ಅದನ್ನು ಆ್ಯಡ್ ಮಾಡಿದರೆ ಅದನ್ನು ನಾನು ಮುಂದೆ 2011 ಇರ್ತಕ್ಕಂತಹ ನೋಟಿಫಿಕೇಷನ್ಗಳಲ್ಲಿ ಬದಲಾವಣೆ ಆಗಿರೋದು ನಾನು ನಿಮಗೆ ತಿಳಿಸ್ತೀನಿ. ಇದು 2008 ಆದಂಥದ್ದು, 2007 ಆದಂಥ ಇದರಲ್ಲೂ ಕೂಡ ನಿಮಗೆ ತಿಳಿಸಲಾಗಿದೆ. ಅಂದರೆ ಕಾಲಕ್ಕೆ ಬದಲಾವಣೆ ಏನೇನಾಗಿದೆ ಅನ್ನೋದನ್ನು ತಿಳಿಸಿದ್ದಾರೆ. ನೆಕ್ಸ್ಟ್ 2011 ತಿಳಿಸಿರುವಂತೆ ಕೆಲವೊಂದು ಅರ್ಹತೆಗಳನ್ನು ನೀವು ಹೊಂದಿರಬೇಕು. ಏನಂದ್ರೆ ಅರ್ಹತೆಯನ್ನು ಹೊಂದಿರಬೇಕು ಅಂದರೆ MA ಅಥವಾ ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕು. ನೀವು ಆಯಾ ವಿಷಯಗಳಲ್ಲಿ ಏನು ಮಾಸ್ಟರ್ ಡಿಗ್ರಿಯನ್ನು ಹೊಂದಿರ್ತೀರಿ, ಅದ್ರ ಜೊತೆಗೆ ನೀವು BEdನ್ನು ಕಂಪಲ್ಸರಿ ಮಾಡಿರಬೇಕು. ಇದು ಮ್ಯಾಂಡೇಟ್ರಿ. ಇನ್ನು ಎಷ್ಟೆಷ್ಟು ಪೋಸ್ಟ್ಗಳಿವೆ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ. ಇನ್ನು 5529 PU ಲೆಕ್ಚರರ್ಸ್ ಪೋಸ್ಟ್ಗಳಿದೆ. ನಾನ್ HKಗೆ ಕಲ್ಯಾಣ ಕರ್ನಾಟಕ ಬಿಟ್ಟು ಇರ್ತಕ್ಕಂತಹ ಹುದ್ದೆಗಳಿವು. ಇಂಗ್ಲೀಷು ಎಲ್ಲ ನಿಮಗೆ ತೋರಿಸ್ತಾ ಇದೆ ನೋಡಿ, 170. ಕನ್ನಡ ಮೊದಲನೇದು 104, ಕನ್ನಡ 104, ಇದು ಕನ್ನಡ ಆಗಬೇಕಿದು. ಇದು ಕನ್ನಡ. ಇಂಗ್ಲೀಷು 170, ಹಿಸ್ಟ್ರಿ 110, ಎಕನಾಮಿಕ್ಸ್ 180,
ಪ್ರತಿಯೊಂದು ಹುದ್ದೆಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಟ್ಟು ನಾನ್ ಎಚ್ ಕೆ ವಿಭಾಗಕ್ಕೆ 1349 ಹುದ್ದೆಗಳು. ಇನ್ನು ಎಚ್ ಕೆ ವಿಭಾಗದಲ್ಲಿ ಇದು ಮೊದಲನೇದು ಕನ್ನಡ ಆಗಬೇಕು. ಒಟ್ಟು 180 ಹುದ್ದೆಗಳನ್ನು ನೀಡಲಾಗಿತ್ತು. ಒಟ್ಟು 1529 ಹುದ್ದೆಗಳನ್ನು ತುಂಬ್ಕೋಬೇಕು ಎಂಬುದು ಪ್ರಸ್ತುತ ಇರತಕ್ಕಂತಹ ಒಂದು ಬೇಡಿಕೆ. ಇಷ್ಟೇ ಹುದ್ದೆಗಳಿರ್ತಾವ ಸರ್ ಅಂತ ಕೇಳ್ಬೋದು. ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಬಹುತೇಕ ಇದಕ್ಕಿಂತ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇಷ್ಟು ಹುದ್ದೆಗಳನ್ನು ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಕಾಲ್ ಮಾಡ್ತಾರೆ. ಹಾಗಾಗಿ ಇದನ್ನು ನೆನಪಿಟ್ಕೊಂಡಿರಿ. ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸಂಬಂಧಪಟ್ಟಂತೆ 2011ರಲ್ಲಿ ಯಾವ್ಯಾವ ವಿಷಯಗಳನ್ನು ಯಾವ್ಯಾವ ರೀತಿ ಓದಬೇಕು ಎಂಬುದರ ಬಗ್ಗೆ ತಿಳಿಸಲಾಗಿದೆ. ಮತ್ತು ಕನ್ನಡಕ್ಕೆ ಯಾವ್ಯಾವ ವಿಷಯಗಳು ಆ್ಯಡ್ ಆಗಿದೆ ಮತ್ತು ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಏನೇನಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮತ್ತು ಸಿಲೆಬಸ್ ಬಗ್ಗೆಯೂ ಕೂಡ ನೋಡೋಣ. ಮೊದಲನೇದಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಲೆಕ್ಚರರ್ ಸಂಬಂಧಪಟ್ಟಂತೆ ಅವರು ಕನ್ನಡ ಲ್ಯಾಂಗ್ವೇಜ್ ಲಿಟ್ರೇಚರ್ ಆರ್ ಕನ್ನಡ ಜಾನಪದ ಸಾಹಿತ್ಯ, ಕನ್ನಡ ಸಾಹಿತ್ಯ, ಶರಣಶಾಸ್ತ್ರ ಮತ್ತು ಕನ್ನಡ ಸಾಹಿತ್ಯ ಆ್ಯಂಡ್ ಭಾಷಾಶಾಸ್ತ್ರ, ಸಾಹಿತ್ಯ ಭಾಷಾಶಾಸ್ತ್ರ, ಇನ್ನೂ ಸುಮಾರು ಅಧ್ಯಯನಗಳ ಬಗ್ಗೆ ಇದು ನೀಡೈತೆ. ಇಷ್ಟು ಅಧ್ಯಾಯಗಳು. ಮತ್ತು ಇಂಗ್ಲೀಷ್ ಇದೆ. ಮತ್ತು ಉರ್ದು ಆ್ಯಂಡ್ ಪರ್ಷಿಯನ್ ಎರಡೂ ಕೂಡ ಆಗುತ್ತೆ. ಸಂಸ್ಕೃತ್ ವಿದ್ವತ್ ಡಿಗ್ರಿ ಆಗಿರಬೇಕು. ಸಂಸ್ಕೃತ್ ಪ್ಲಸ್ ವಿದ್ವತ್ ಪ್ಲಸ್ ಡಿಗ್ರಿ ಆಗಿರಬೇಕು. ನೆಕ್ಸ್ಟ್ ಹಿಸ್ಟ್ರಿ ಆ್ಯಂಡ್ ಏನ್ಸಿಯಂಟ್ ಹಿಸ್ಟ್ರಿ, ಆರ್ಕಿಯಾಲಜಿ, ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ, ಎಫಿಗ್ರಫಿ ಇಷ್ಟು ಕೂಡ ಆಗಿದ್ರೂ ಕೂಡ ಇಷ್ಟು ಲೆಕ್ಚರರ್ಗೆ ಎಲಿಜಿಬಲ್. ಒಂದೇ ಸಬ್ಜೆಕ್ಟ್ ಲೆಕ್ಚರರ್ಗೆ ಹಿಸ್ಟ್ರಿ ಲೆಕ್ಚರರ್ ಅಂತ ಹೇಳಬೇಕು ಅಂದರೆ ನೀವು ಇಷ್ಟು ವಿಷಯಗಳಲ್ಲಿ ಯಾವುದರಲ್ಲೊಂದು MA ಮಾಡಿದರೆ ಸಾಕು. ನೆಕ್ಸ್ಟು ಸೋಸಿಯಾಲಜಿ ಸೋಷಿಯಲ್ ವರ್ಕ್ ಅಂದರೆ MSW ಯಾವುದಾದ್ರೂ ಮಾಡಿದರೂ ಓಕೆ. ಜಿಯೋಗ್ರಫಿ ಮತ್ತು ಅಪ್ಲೈಡ್ ಜಿಯೋಗ್ರಫಿ, ಫಿಸಿಕ್ಸ್ ಸಂಬಂಧಪಟ್ಟಂತೆ, ಮ್ಯಾಥಮೆಟಿಕ್ಸ್ ಆರ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಬಾಟ್ನಿಗೆ ಜಿಯೋಲಜಿ, ಲೈಫ್ ಸೈನ್ಸ್, ಬಯೋಸೈನ್ಸು, ಅಪ್ಲೈಡ್ ಬಾಟ್ನಿ ಆ್ಯಂಡ್ ಅಪ್ಲೈಡ್ ಜಿಯಾಲಜಿ ಇಷ್ಟು ಕೂಡ ಆಗುತ್ತೆ. ಇದೇ ಥರ ಎಲ್ಲ ವಿಷಯಗಳಿಗಿಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀಡಲಾಗಿದೆ. ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಕೆಲವೊಂದು ವಿಷಯಗಳಿಗೆ ಮಾತ್ರ ಇದೆ. ಇನ್ನು ಎಜುಕೇಷನವ್ರಿಗೆ ಒಂದು ಇದಿದೆ ನೋಡ್ಕೊಳ್ಳಿ. ಎಜುಕೇಷನ್ ಮಾಡಿರ್ತಕ್ಕಂಥವ್ರು ಅದರಲ್ಲಿ MA ಅಥವಾ 2 years MA ಮಾಡಿದರೆ ಸಾಕು. MA ಆಗಿರ್ಬೇಕು ಅಥವಾ 2 years MA ಮಾಡಿದರೆ ಅವರು ಅಪ್ಲೈ ಮಾಡ್ಬೋದು. ಇನ್ನು ಲೆಕ್ಚರರ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅವರು ಕೂಡ MA ಅಥವಾ MSc ಇನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದರೆ ಆಗುತ್ತೆ. ಇನ್ನು ಕೆಮಿಸ್ಟ್ರಿಲೂ ಕೂಡ ತುಂಬ ಇದೆ. ನಿಮ್ಮ ಕೆಮಿಸ್ಟ್ರಿ ವಿಭಾಗಗಳೇನಿದೆ ಅದನ್ನು ಕೂಡ ನೋಡಿಕೊಂಡ್ರೆ ಆಯಿತು. ನೆಕ್ಸ್ಟು ಪಠ್ಯಕ್ರಮದ ಬಗ್ಗೆ ಹೇಳ್ತಾ ಇದೆ. ಕನ್ನಡ ಭಾಷೆ ಪಠ್ಯಕ್ರಮ ಏನಿದೆ ಇದು ಕಳೆದ ಬಾರಿ ನೀಡಿರ್ತಕ್ಕಂತಹ ಪಠ್ಯಕ್ರಮ. ಪ್ರತಿ ಬಾರಿಯೂ ನೋಟಿಫಿಕೇಷನ್ ಆದಂತಹ ಸಂದರ್ಭದಲ್ಲಿ ಪಠ್ಯಕ್ರಮ ಕನ್ನಡದು ಚೇಂಜ್ ಆಗುತ್ತೆ. ಲ್ಯಾಂಗ್ವೇಜ್ಗಳಲ್ಲಿ ಬದಲಾವಣೆ ಆಗುತ್ತೆ. ಆಲ್ಮೋಸ್ಟ್ ಸಬ್ಜೆಕ್ಟ್ಗಳೇನಿದೆ, ವಿಷಯಗಳೇನಿದೆ ಅದು ಹಾಗೇ ಇರುತ್ತೆ. ಲ್ಯಾಂಗ್ವೇಜ್ದು ಬದಲಾವಣೆ ಆಗ್ತಾ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಪಠ್ಯಕ್ರಮ ಇದೆ ಇದು ಪಠ್ಯಕ್ರಮ 100% ಇದೇ ಇರುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ ಇದು ಪಾರ್ಟ್ A ಅದೇ ಇರುತ್ತೆ. ಸ್ವಲ್ಪ ವ್ಯತ್ಯಾಸ ಆದರೂ ಆಗ್ಬೋದು, ಬಟ್ 99% ಇದೇ ಇರುತ್ತೆ. ಪಾರ್ಟ್ B ಏನಿದೆ ಇದನ್ನು ನೀವು ಸ್ವಲ್ಪ ವ್ಯತ್ಯಾಸವನ್ನು ಮಾಡುವಂತಹ ಸಾಧ್ಯತೆ ಇದೆ. ಪಾರ್ಟ್ B ಮತ್ತು ಪಾರ್ಟ್ C ಏನಿದೆ ಇವುಗಳನ್ನು ಚೇಂಜ್ ಮಾಡ್ತಾರೆ. ಇನ್ನು ಪತ್ರಿಕೆ 2 ಅಲ್ಲಿ ಪಾರ್ಟ್ A ಏನಿದೆ ಇದು ಪಾರ್ಟ್ Aನೇ ಆಗೇ ಇರುತ್ತೆ. ಆಲ್ಮೋಸ್ಟ್ 99% ಇದೇ ಇರುತ್ತೆ. ಇನ್ನು ಪಾರ್ಟ್ B ಏನು ಬರುತ್ತೆ, ಈ ಪಾರ್ಟ್ Bಯನ್ನು ನೀವು ಸದ್ಯಕ್ಕೆ ಅದ್ರ ಬಗ್ಗೆ ಗಮನ ಹರಿಸ್ದೆ ಸಾಮಾನ್ಯವಾಗಿ ಓದ್ಕೊಳ್ಳಿ. ಅದ್ರಿಗೆ ಎಕ್ಸಾಮ್ ದೃಷ್ಟಿಯಿಂದ ಓದ್ಕೊಳ್ಳುವಂಥದ್ದು ಏನಿಲ್ಲ. ನೆಕ್ಸ್ಟ್ ಪಾರ್ಟ್ B ಬಂದಂಥ ಸಂದರ್ಭದಲ್ಲಿ ಬದಲಾವಣೆ ಆಗುತ್ತೆ. ಪ್ರತಿ ಬಾರಿ ಏನಾಗುತ್ತೆ ಅಂದರೆ ನೋಟಿಫಿಕೇಷನ್ ಆದಂಥ ಸಂದರ್ಭಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಹೊಸ ಏನು ಬದಲಾವಣೆಗಳಾಗಿರುತ್ತೆ ಅದನ್ನು ಸೇರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಹಿಸ್ಟ್ರಿಲಿ ಹೊಸದಾಗಿ ಬದಲಾವಣೆ ಆದ್ರಂಥದ್ರಲ್ಲಿ ಏನು ಅಂಥದ್ದೇನು ಇರೋದಿಲ್ಲ, ಅದೇ ಇರುತ್ತೆ. ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸ್ ಇವೆಲ್ಲ ಸೇಮ್ 99% ಅದೇ ಇರುತ್ತೆ. ಬಟ್ ಕನ್ನಡ ಮತ್ತು ಇಂಗ್ಲೀಷ್ ಈ ಥರ ಲಿಟ್ರೇಚರ್ಗಳೇನಿದೆ ಇದರಲ್ಲಿ ಬದಲಾವಣೆ ಮಾಡುವಂತಹ ಪದ್ಧತಿ ಪ್ರತಿ ಬಾರಿನೂ ಮುಂದುವರ್ಕೊಂಡು ಬಂದಿದೆ. ಹಾಗಾಗಿ ಪಾರ್ಟ್ B ಏನು ಬರುತ್ತೆ, ಈ ಪಾರ್ಟ್ Bನ ದಯವಿಟ್ಟು ಒಂದು ಬಾರಿ ನೀವು ಓದ್ಕೊಂಡಿರಿ. ಎಕ್ಸಾಮ್ ಹತ್ರ ಬಂದಂಥ ಸಂದರ್ಭದಲ್ಲಿ, ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ್ರೆ ಆಯಿತು.
ಅಲ್ಲೇ ತನಕ ಪಾರ್ಟಿಯನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಮತ್ತು ಇಲ್ಲಿ ಏನನ್ನು ಕೇಳ್ತಾರೆ ಅಂದರೆ ಯು ಜಿ ಸಿ ಈ ನೆಟ್ ಸ್ಲೆಟ್ ಏನು ಎಕ್ಸಾಮ್ ಇದಿರುತ್ತೆ ಅದರ ಅನ್ವಯ ಅದರ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನೇ ಬಹುತೇಕ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಯು ಜಿ ಸಿ ಲೆವೆಲ್ಗೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್ಗೆ ಓದ್ಕೋಬೇಕಾದಂತಹ ಪ್ರಮೇಯ ಇರುತ್ತೆ. ಇಲ್ಲಿ ತುಂಬ ಆಳವಾದ ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಗಾಗಿ ಆಳವಾದ ಪ್ರಶ್ನೆಗಳಿರುತ್ತೆ. ಈ ಪ್ರತಿ ಬಾರಿಯೂ ಕೂಡ 1 ಅಂಕದ ಪ್ರಶ್ನೆಗಳು ಸ್ವಲ್ಪ 1 ಲೈನ್ 2 ಲೈನ್ನಲ್ಲೇ ಇತ್ತು. ಈ ಬಾರಿ ಏನಾದರೂ ಅದನ್ನು ವಾಕ್ಯ ರೂಪದಲ್ಲಿ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇರ್ಬೋದು. ಹಾಗಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್ ಎಕ್ಸಾಮ್ಗೆ ನೀವು ಓದ್ಕೊಳ್ಳೋ ರೀತಿ PU ಲೆಕ್ಚರ್ಗೂ ಓದ್ಕೊಂಡ್ರೆ ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ತುಂಬ ಆಳವಾದ ಜ್ಞಾನ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಹಿಸ್ಟ್ರಿ ಸಿಲೆಬಸ್ಸು. ಹಿಸ್ಟಾರಿಕಲ್ ಮೆಥಡ್ ಏನಿದೆ ಮಾಮೂಲಿ ಅದೇ ತುಂಬ ವರ್ಷಗಳಿಂದ ಇದೇ ಇದೆ ಫಸ್ಟ್ ಚಾಪ್ಟ್ರು. ನೆಕ್ಸ್ಟ್ ಚಾಪ್ಟರ್ಗಳು ಸೇಮ್ ಕೂಡ ಅದೇ ಇದೆ. ಇನ್ನು ವಿಷಯಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾರೆ, ಅಷ್ಟು ಬಿಟ್ಟರೆ ಇನ್ನು ಸೇಮ್ ಇದೆ. ಅದೇ ಚಾಪ್ಟರ್ಸ್ಗಳಿದೆ, ಇದೇ ಚಾಪ್ಟರ್ಸ್ಗಳು ಮತ್ತೆ ಕಂಟಿನ್ಯೂ ಆಗುತ್ತೆ. ಕಂಪ್ಲೀಟ್ ಇಂಡಿಯನ್ ಹಿಸ್ಟ್ರಿ ಮತ್ತು ಏಷ್ಯನ್ ಹಿಸ್ಟ್ರಿ ನಿಮ್ಗೆ ಕಂಪ್ಲೀಟ್ ಕೇಳ್ತಾರೆ. ಇಂಡಿಯಾ ಅಂದರೆ ಫುಲ್ಲು ಮಾಡ್ರನ್ನು ಮಿಡಿವಲ್ಲು ಎಲ್ಲನೂ ಕೇಳ್ತಾರೆ. ಇದು ಮಾಡ್ರನ್ ಇಂಡಿಯಾ. ಇದು ಯುರೋಪಿಯನ್ ಹಿಸ್ಟ್ರಿ ಬರುತ್ತೆ. ಯುರೋಪಿಯನ್ ಹಿಸ್ಟ್ರಿ ಇಷ್ಟಿದೆ. ಇಷ್ಟು ಸಿಲೆಬಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ವೆಬ್ಸೈಟ್ಗಳಲ್ಲಿ, ಅಥವಾ ನಿಮಗೆ ಸಿಗಲಿಲ್ವಾ ನಮಗೆ ವಾಟ್ಸಪ್ ಮಾಡಿ ನಿಮಗೆ ಇದನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇಷ್ಟು PU ಲೆಕ್ಚರ್ ಸಂಬಂಧಪಟ್ಟಂತೆ ತಿಳಿಸಿದಂತಹ ಇದು. ಇನ್ನು ಸಂಬಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಮಾರು ಈಗ ಪ್ರಸ್ತುತ ತಿಂಗಳಿಗೆ ಟೋಟಲ್ ಅಂದರೆ ಒಂದು 70,000 to 80,000 ಸಂಬಳವನ್ನು ಪಡೀತಕ್ಕಂತಹ ಹುದ್ದೆ ಇದು. ಇವತ್ತಿನ ಟೋಟಲ್ ಎಲ್ಲವನ್ನು ಅಂದರೆ 70,000 ಅಂತ ಯಾಕೆ ಹೇಳ್ತೀನಿ ಅಂದರೆ ಕೆಲವು ಕಡೆ HRA ಮತ್ತೊಂದು ಇದರಿಂದ ವ್ಯತ್ಯಾಸ ಆಗುತ್ತೆ. HRA ಜಾಸ್ತಿ ಇದ್ದ ಕಡೆ 80,000ವರೆಗೂ ರೀಚ್ ಆಗುವಂತಹ ಒಂದು ಸಂಬಳ ಇದೆ. ಇನ್ನು ಮೂಲ ವೇತನ ಕಳೆದ ಬಾರಿ 43,100 ಇತ್ತು. ಈಗ ಇದು 58,900 ಚಿಲ್ಲರೇನೋ ಇದೆ. ಇಲ್ಲಿಗೆ ಇದು ರೀಚ್ ಆಗಿದೆ PU ಲೆಕ್ಚರ್ದು. ನೀವು ನೇಮಕಾತಿ ಆಗೋ ವೇಳೆಗೆ ಏನಾರೆ ಮತ್ತೆ 6ನೇ ವೇತನ ಆಯೋಗ ಏನಾರೆ ಶಿಫಾರಸಾಗಿ 7ನೇ ವೇತನ ಆಯೋಗ ಬಂದರೆ 7ನೇ ವೇತನ ಆಯೋಗದ ಒಳಗಡೆ ಇನ್ನೂ ಹೆಚ್ಚಿನ ಸಂಬಳ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಈಗ ಆಲ್ರೆಡಿ 5 years ಕಂಪ್ಲೀಟ್ ಆಗುವ ಸಾಧ್ಯತೆ ಇದೆ 6ನೇ ವೇತನ ಆಯೋಗಕ್ಕೆ. ಇನ್ನು 7ನೇ ವೇತನ ಆಯೋಗ ಬಂದಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಂಬಳವನ್ನು ಪಡಿತೀರ. ನೆಕ್ಸ್ಟು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪೇಪರ್ಗಳಿದೆ ಅಂದರೆ ಪೇಪರ್ 1 ಕನ್ನಡದಲ್ಲಿ ನೀವು ಕನಿಷ್ಠ ಪಕ್ಷ 35% ಅಂಕಗಳನ್ನು ಪಡಿಬೇಕಾಗುತ್ತೆ. ಇನ್ನು 150 ಅಂಕಗಳಿಗೆ 50 ಅಂಕಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪೇಪರ್ 2 150 ಅಂಕಗಳಿಗೆ ಮತ್ತು ಪೇಪರ್ 3 150 ಅಂಕಗಳಿಗೆ. ಪೇಪರ್ 2 ಮತ್ತು ಪೇಪರ್ 3 ನೀವು ಏನು ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಆ ಪೇಪರಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸಂಬಂಧಪಟ್ಟಂತೆ ಸಿಲೆಬಸ್ಗಳನ್ನು ನಿಮಗೆ ನೀಡಿದ್ದೀನಿ. ಈ ಸಿಲೆಬಸ್ಸಲ್ಲಿ ನೋಡ್ಕೊಂಡು ಹೋದರೆ ನಿಮ್ಗೆ ಇಷ್ಟು ಪೇಪರನ್ನು ಬರುತ್ತೆ. ಪೇಪರ್ಗಳನ್ನು ಬದಲಾವಣೆ ಮಾಡುವಂತಹ ಚಿಂತನೆಗಳು ಕೂಡ ನಡೀತಾ ಇದೆ. ಪೇಪರ್ 1ಗೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರನ್ನು ತಂದು 30% ಪಾಸ್ ಆಗಬೇಕು ಕಂಪಲ್ಸರಿ, ಆ ಥರ ಮಾಡ್ತಾಯಿದ್ದಾರೆ. ಇನ್ನು ಅದೇನು ಸ್ಕೋರಿಂಗ್ ಪೇಪರ್ ಏನಲ್ಲ, ಮೊದಲನೇ ಪೇಪರಲ್ಲಿ ನೀವು ಏನು ಇದು ಮಾಡ್ತೀರಿ ಕನ್ನಡ ಪೇಪರ್, ಅದನ್ನು ಆಯ್ಕೆ ಪತ್ರಿಕೆಗಳಿಗೆ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾದು ಕೇವಲ ಎಲಿಜಿಬಲ್ ಪೇಪರ್ ಆಗುತ್ತೆ. ಆ ಪೇಪರ್ ಎಲಿಜಿಬಲ್ ಆದರೆ ಮಾತ್ರ ಇನ್ನೆರಡು ಪೇಪರ್ಗಳನ್ನು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು. ಪೇಪರ್ 2 ಪೇಪರ್ 3ನ ವ್ಯಾಲ್ಯೂಯೇಷನ್ ಮಾಡಬೇಕು ಅಂದರೆ ಪೇಪರ್ 1 ಕಡ್ಡಾಯ ಕನ್ನಡ ಏನಿದೆ ಅದು ಪಾಸ್ ಆಗಬೇಕು. ಹಾಗಾಗಿ ಈ ಪೇಪರ್ 1 ಏನಿದೆ ಇದನ್ನು ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಮೂರನ್ನು ಸೇರಿಸಿ ಮಾಡುವಂತಹ ಯೋಚನೆ ಇದೆ. ನೆಕ್ಸ್ಟ್ ಪೇಪರ್ 2 ಅದನ್ನು ಕೇವಲ ಒಂದು ಪೇಪರ್ ಮಾಡಿ ಅದನ್ನು 150 ಅಂಕಗಳಿಗೆ ಮಾಡುವಂತಹ ಒಂದು ಚಿಂತನೆ. ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಯಾವ ರೀತಿ ನಡೀತಾ ಇದೆ ಅದೇ ರೀತಿ PU ಕಾಲೇಜ್ ಲೆಕ್ಚರ್ ಸಂಬಂಧಪಟ್ಟ ಪತ್ರಿಕೆಗಳನ್ನು ಕೂಡ ಅದೇ ಪರೀಕ್ಷೆ ಮಾದರಿಯನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಬಾರಿ ಸದ್ಯಕ್ಕೆ
CM ಬದಲಾವಣೆ ಸಂಬಂಧಪಟ್ಟಂತೆ ಸರ್ಕಾರ ಹೊಸ ಸಚಿವರುಗಳು ಆಗುವ ನಿರೀಕ್ಷೆಯಲ್ಲಿರೋದ್ರಿಂದ ಈ ತಿಂಗಳು ನಾವು ಯಾವುದೇ ರೀತಿ ನೋಟಿಫಿಕೇಷನ್ ನೋಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಇದೇ ಥರ PU ಕಾಲೇಜಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳಿದ್ದರೆ ತಕ್ಷಣ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಚಾನಲನ್ನು ನೋಡ್ತಾ ಇರಿ, ಶೇರ್ ಮಾಡಿ. ಧನ್ಯವಾದಗಳು.